ಇವತ್ತು ಕೂಡ ನಾಮಪತ್ರ ಸಲ್ಲಿಸವ್ರೆ. ಅದರಲ್ಲಿ ನನಗೂ ಮಾಹಿತಿ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ JDS ನಮ್ಮ ಕೃಷ್ಣಪ್ಪನ ಕರ್ಕೊಂಡೋಗವ್ರೆ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನೆಲಮಂಗಲದಿಂದ ಹೋಗವ್ರೆ, MTV ಮತ್ತು ಧೀರಜ್ ಇಷ್ಟೇ ಜನ ಹೋಗಿರೋದು. ಅಟ್ಲೀಸ್ಟ್ ನಮಗೆ ಸಾಂಕೇತಿಕವಾಗಿ ಆಗ್ತೀವಿ ಅಂತ ಆದರೂ ಕೂಡ ಸೌಜನ್ಯಕ್ಕೂ ಕೂಡ ಅಭ್ಯರ್ಥಿ ಹೇಳಲಿಲ್ಲ, ನಮ್ಗೆ ಅದು ಕೂಡ ಹೇಳಲಿಲ್ಲ. ಬಟ್ ಅದು ಈ ಥರ ಆದ ನಮ್ಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಇರ್ಸ್ಮೂರ್ಸ್ ಆಗ್ತದೆ ನಮ್ಗೆ ಅದನ್ನು. ಸೊ ನಿನ್ನೆ ಕೂಡ ನಡೆದಂಥ ಘಟನೆ ಬಗ್ಗೆ ಬೆಳಗ್ಗೆ ಮಾಧ್ಯಮದವ್ರ ಮನೆಗೆ ಬಂದಾಗ ಹೇಳಿದ್ದೀನಿ ನಾನು. ನಿನ್ನೆ ಅವ್ರ ಮನೆಗೆ ಬರ್ತಾರೆ ಅಂತೇಳಿ ಯಾವುದೇ ಮಾಹಿತಿ ನನಗೇನು ಇರಲಿಲ್ಲ. ಆದರೆ ಮಾಧ್ಯಮದವ್ರಿಗೆ ಹೇಳಿ ಫೋನ್ ಮಾಡಿ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಕರೆಸ್ಕೊಳ್ಳೋಂಥ ಅವಶ್ಯಕತೆ ಕೂಡ ಇರಲಿಲ್ಲ. ಅದಕ್ಕೆ ಬೆಳಗ್ಗೆ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಚುನಾವಣೆ ಗೆಲ್ಲೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕೆ ಹೊರತು ನಾನೇನು ಸ್ಟೇಟ್ಮೆಂಟ್ ಕೊಟ್ಟೆ, ಏನು ಪ್ರಚಾರ ಕೊಟ್ಟೆ, ಜನ ಯಾರು ಕೂಡ ಭಾಳ ಪದೇ ಪದೇ ಅದೇ ಆಯಿತು ಅಂತಂದರೆ ಯಾರು ಗಣನೆಗೆ ತಗೊಳಕ್ಕೆ ಹೋಗಲ್ಲ. ನಮ್ಮ ಯಲಹಂಕದ ಸಿಸ್ಟಮ್ಮೇ ಬೇರೆ ಐತೆ. ನಾವು ಕೇವಲ ಚುನಾವಣೆ ಕೆಲಸ ಮಾಡೋಂಥರಲ್ಲ, ನಿರಂತರವಾಗಿ ಜನಗಳ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು. ಇವತ್ತು ನನ್ನ ಪ್ರಮುಖ ಕಾರ್ಯಕರ್ತರದ್ದು 60 ಜನ ಸಭೆ ಕರೆದಿದ್ದೀನಿ. ನಾಳೆ ಅಮಿತ್ ಶಾ ಅವ್ರ ಪ್ರೋಗ್ರಾಮ್ ಐತೆ. ನಾಳೆ ಎಲ್ಲ ಶಕ್ತಿ ಕೇಂದ್ರ ಪ್ರಮುಖರು ಮೇಲ್ಪಟ್ಟವರೆಲ್ಲ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ನಾಳೆ ಪೂರ್ಣವಾಗಿ ಅಲ್ಲೇ ಇರ್ತೀವಿ. ಅದಾದಮೇಲೆ ನಾವು ಸ್ಟ್ರಾಟಜಿಯನ್ನು ಮಾಡ್ತೀವಿ. ಯಲಹಂಕದಲ್ಲಿ BJP ಭಾಳ ಭದ್ರವಾಗಿರ್ತಕ್ಕಂಥದ್ದು, ಯಾವುದೇ ವ್ಯಕ್ತಿ ಮೇಲೆ ಆಧಾರ ಆಗಿರ್ತಕ್ಕಂಥದ್ದಲ್ಲ. ಸೊ ನಮಗೆ ಯಡಿಯೂರಪ್ಪ ಅವರು ಕೂಡ ಪಕ್ಷದ ಪರವಾಗಿ ನೀನು ಓಡಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಯಾವತ್ತೂ ಕೂಡ ಯಡಿಯೂರಪ್ಪ ಅವ್ರ ಮಾತನ್ನು ಅಲ್ಲಗೆಳೆದವನಲ್ಲ. ನಾನು ಎಂಥ ಸಂದರ್ಭದಲ್ಲೂ ಕೂಡ ಮಾತಾಡಿದ್ದೇನೆ ಹೊರತು ಅಂತಿಮವಾಗಿ ಅವ್ರು ಏನು ಹೇಳಿರ್ತಾರೋ ಆ ಪರವಾಗಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದೀನಿ. ಸೊ ನನ್ನ ಪಕ್ಷದ ಪರವಾಗಿ ಕೆಲಸವನ್ನು ನಾನು ಮಾಡ್ತೀನಿ. ಒಂದಂತೂ ಸ್ಪಷ್ಟವಾಗಿರಲಿ, ನಾನು ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳ್ಕೊಂಡೇ ಓಟ್ ಕೇಳುವಂಥದ್ದು, ಪಕ್ಷದ ಚಿಹ್ನೆ ಹೆಸರು ಹೇಳ್ಕೊಂಡೇ ನಾನು ಓಟ್ ಕೇಳುವಂಥದ್ದು. ಬೇರೆ ಯಾವುದೇ ಅಭ್ಯರ್ಥಿ ಹೆಸರಾಗಲಿ ಅವೆಲ್ಲ ನಮಗೆ ಸೆಕೆಂಡ್ರಿ, ನಮಗೆಲ್ಲ ಕೂಡ. ಸೊ ಆ ದೃಷ್ಟಿಯಿಂದ ಯಡಿಯೂರಪ್ಪ ಅವ್ರಿಗೂ ಕೂಡ ನಾನು ಭರವಸೆಯನ್ನು ಕೊಟ್ಟು ಬಂದಿದ್ದೀನಿ.